ಇದೇನು ಯಾರ್ದು ಸೌಂಡೇ ಇಲ್ಲ. ಅಮ್ಮ ಅವರೆಲ್ಲ ರಾಣಿ ಅಕ್ಕನ ಎಂಗೇಜ್ಮೆಂಟ್ಗೆ ಹೋಗಿದ್ದಾರೆ. ನಾನು ಇಲ್ಲಿ ಸಾಯ್ತಾ ಇದ್ದೀನಿ, ಅವರೆಲ್ಲ ಅಲ್ಲಿಗೆ ಹೋಗೋರ? ಎಲ್ಲ ನನ್ ಕರ್ಮ. ಅಮ್ಮ ನೀರೇನಾದ್ರು ಬೇಕಾ ಕುಡಿತ್ಯಾ? ಆಮೇಲೆ ಬೈಯುವಂತೆ. ಏನೋ ಪಾಯಸ ತಂದ್ಕೊಡೋಣ ಅಂತ ಕೇಳ್ತಾಳೆ. ಹೋಗೆ. ಹೌದಾ, ಇರು ಮಾಡ್ತೀನಿ, ಅಪ್ಪ ಬರ್ಲಿ. ಏನೋ ಹೋಗ್ಲಿ ಪಾಪ ಅಂತ ನೀರ್ ಕೇಳಿದ್ರೆ ನನ್ಗೆ ಬೈತ್ಯಾ? ಹೋಗು. ಹೋಗೆ ಎತ್ತೋ, ನಾನು ನನ್ಗೆ ಬೈತ್ಯಾ? ಹೊಟ್ಟೆ ಅಷ್ಟು ಹೋಗ್ತೈತೆ ಇಲ್ಲಿ. ಅದ್ರ ಮೇಲೆ ಮಾವ ಸೊಸೆ ಮಗ ಎಲ್ಲ ಸೇರ್ಕೊಂಡು ಹಿಂಸೆ ಕೊಟ್ಟವ್ರೆ. ಆಂಟಿ 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 ಬರೀ ಪಾರಿನಲ್ಲಪ್ಪ, ಸುಮಾರು ಪಾರಿನಲ್ಲಿ ನಮ್ಮನ್ನು ಆಫೀಸ್ ಇಟ್ಟವನೆ. ಅವ್ರ ಪ್ರಕಾರ ಸುಮಾರು ಫಾರಿನ್ ಅಂದರೆ ಬೇರೆ ಬೇರೆ ದೇಶ ಅಂತ ಅರ್ಥ. ಅದಕ್ಕೆ ಬೇರೆ ಬೇರೆ ದೇಶದಲ್ಲಿ ಆಫೀಸ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ವೆರಿ ನೈಸ್, ವೆರಿ ನೈಸ್. ಮುಂದೆ ನಮಗೂ ಫಾರಿನಲ್ಲಿ ಜಿಮ್ ಓಪನ್ ಮಾಡೋ ಆಸೆ ಐತೆ. ಮುಂದಕ್ಕೆ ನೋಡೋಣ. ಏನಮ್ಮ ಪಾರ್ವತಿ, ಈ ಮನೆಯಲ್ಲಿ ನೆಮ್ಮದಿಯಾಗಿದೀಯಾ? ಎಂಥ ಮಾತು ಅಂತ ಆಡ್ತೀರಮ್ಮ. ನನ್ನ ಮಗಳು ಆಸೆ ಪಟ್ಟಂಗೆ ಶಿವನೇ ಮದುವೆ ಆಗಿದ್ದಾಳೆ ಅಂದಮೇಲೆ ಅವಳು ನೆಮ್ಮದಿಯಾಗಿದ್ದೇ ಇರ್ತಾಳಲ್ವಾ? ಎಂಥದೇ ಪರಿಸ್ಥಿತಿ ಬಂದರೂ ಅವಳು ಅವಳ ಗಂಡನ ಬಿಟ್ಕೊಡೋದಿಲ್ಲ. ಪಾರ್ವತಿ ಅವರೇ, ಏನೋ ಅನ್ಕೊಳ್ಬೇಡಿ. ದೊಡ್ಡವರು ಅಂದಮೇಲೆ ಒಂದು ಮಾತಾಡ್ತಾರೆ. ಅಯ್ಯೋ ಇಲ್ಲ ಆಂಟಿ, ಅವ್ರು ಕೇಳಿದ್ರಲ್ಲೂ ಏನೂ ತಪ್ಪಿಲ್ಲ. ಉತ್ತರನ ನಮ್ಮಪ್ಪನೇ ಕೊಟ್ರಲ್ಲ. ಅಂದಹಾಗೆ ಮನುಗೌಡ್ರದು ಅಮೇರಿಕಾದಲ್ಲಿ ಯಾವ ಸ್ಟೇಟಲ್ಲಿ ಇದೆ ಆಫೀಸು? ಅಮೆರಿಕದಲ್ಲೇ ಆಯ್ತಂತಲ್ಲ ಮಾದಪ್ಪಣ. ಅದು ಹಂಗಲ್ಲ ಶಿವಣ್ಣ, ಈ ಅಮೆರಿಕಾದಾಗೂ ಬೇರೆ ಬೇರೆ ಸ್ಟೇಟ್ಗಳಿರ್ತವೆ. ಈಗ ನಮ್ಮ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಿಲ್ವಾ, ಅದೇ ತರ. ಓ ಹಂಗ. ಹಂಗಾರೆ ಅಮೆರಿಕದಾಗೆ ಯಾವ ಸ್ಟೇಟ್ನಾಗ ಐತೆ ನಿಮ್ಮ ಆಫೀಸು? ಯಾಕೆ ಮಾದಪ್ಪಣ್ಣ, ಅಲ್ಲೇನಾದರೂ ಕೆಲಸ ಆಗ್ಬೇಕಾಗಿತ್ತಾ ಇವರಿಂದ? ಹಂಗೇನಿಲ್ಲ ಯಜಮಾನ್ರೆ, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ. ಅವನ ಮಗನೂ ಅಮೇರಿಕಾದಲ್ಲಿ ಆಫೀಸೆಲ್ಲ ಇಟ್ಕೊಂಡಿದ್ದಾನಂತೆ. ಹಾಗಾಗಿ ಅಲ್ಲಿ ಜಾಗ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಕೇಳಿದೆ. ಹೇಳಿ ಗೌಡ್ರೆ, ಅಮೇರಿಕಾದಲ್ಲಿ ಎಲ್ಲಿ ಆಫೀಸ್ ನಿಮ್ಮದು? ಸ್ಟೇಟ್ ಅಂದಿದ್ದು ಕೇಳಿ ಈ ನನ್ನ ಮಗ ಕರ್ನಾಟಕ ಅಂದ್ಬಿಟ್ಟವನು. ಹೇಳಿ ಮನೋರೆ. ಎಲ್ಲ ಮದುವೆನಲ್ಲೂ ಕೊಡೋದು ತಗೊಳ್ಳೋದು ಇರುತ್ತೆ. ಆದರೆ ಈ ಮದುವೆನಲ್ಲಿ ಅದಕ್ಕೆಲ್ಲ ಅವಕಾಶ ಇಲ್ಲ. ನಮ್ಮ ಮನು ವರದಕ್ಷಿಣೆ ತಗೊಳ್ಳೋ ಹುಡುಗ ಅಲ್ಲ. ಅದು ಅಲ್ಲದೆ ಹೆಣ್ಣಿನ ಪರವಾಗಿ ಧ್ವನಿ ಎತ್ತೋನವನು. ಶಾಸ್ತ್ರಕ್ಕೆ ಅಂತ ಕೇಳ್ತಾ ಇದ್ದೇವೆ. ಹೆಣ್ಣಿನ ಮನೆಯಿಂದ ನಮ್ಮ ಹುಡುಗಂಗೆ ಏನು ಕೊಡ್ತೀರಾ ಹೇಳಿ? ನಮ್ ಕೈಲಾಗೋದಕ್ಕೂ ಮೀರಿ ಕೊಡ್ತೀವಿ ಅಜ್ಜಿ.
ಒಂದು 150ರಿಂದ 200 ಗ್ರಾಮ್ ಚಿನ್ನ ಆಮ್ಯಾಕೆ ಶಿವು ಒಂದು ನಿಮಿಷ ಇರು. ಅಲ್ಲಮ್ಮ, ನಾನು ಹೆಣ್ಣು ಹೆತ್ತವನೇ. ಹೆಣ್ಣು ಹೆತ್ತವ್ರ ಕಷ್ಟ ಏನು ಅಂತ ನಮಗೂ ಚೆನ್ನಾಗಿ ಗೊತ್ತಿದೆ. ಅದೇನು ಯಾವಾಗಲೂ ಹುಡುಗನ್ಗೆ ಏನು ಕೊಡ್ತೀರಾ, ಹುಡುಗನ್ಗೆ ಏನು ಕೊಡ್ತೀರಾ ಅಂತ ನೀವು ಕೇಳೋದು? ನಮ್ಮ ಹುಡುಗಿಗೆ ಯಾವತ್ತಾದರೂ ಏನು ಕೊಡ್ತೀವಿ ಅಂತ ನೀವು ಹೇಳಿದ್ದೀರಾ? ಇಲ್ವಲ್ಲ, ಯಾಕೆ? ಅಂದ್ರೆ ನಾವು ಗತಿಗೆಟ್ಟವರು ನಮ್ಮ ಕೈಲಿ ಏನು ಕೊಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀರಾ? ಅಲ್ಲ ಮನು, ನಮ್ಮ ಮನೆತನದ ಬಗ್ಗೆ ತಪ್ಪಾಗಿ ತಿಳ್ಕೊಂಬರ್ತಾರೆ ಅಂತ ಹೇಳಿದೆ ಅಷ್ಟೇ. ತಪ್ಪು ತಿಳ್ಕೊಳ್ಳೋದಲ್ಲ ನಾಗೇಗೌಡ್ರೆ. ಪ್ರತಿ ಸಾರ್ತಿ ಹೆಣ್ಣಿನ ಕಡೆಯವರೇ ಯಾಕೆ ಈ ನೋವೆಲ್ಲ ಅನುಭವಿಸ್ಬೇಕು? ಅಪ್ಪ ಮದ್ವೆನ ಹಾಳು ಮಾಡೋದಕ್ಕೆ ಓಡಾಡ್ತಿದ್ದಾರೆ ಅನ್ಸುತ್ತೆ. ನಾನು ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಮಾವ ಹೋಗ್ಲಿ ಬಿಡಿ ಮಾವ, ನೀವು ಕಾಪ ಮಾಡ್ಕೋಬೇಡಿ. ಅವ್ರಿಗೆ ಏನ್ ಬೇಕೋ ಅದನ್ನೆಲ್ಲ ನಾನು ಕೊಡ್ತೀನಿ. ಸುಮ್ಕೆ ಜಗಳ ಯಾಕೆ ಅಂತ ಆಟೆಯ. ಇದು ಜಗಳ ಅಲ್ಲ ಕಣೋ ಶಿವು. ಆಡೋ ಮಾತೆಲ್ಲ ಜಗಳ ಆಗಲ್ಲ. ಇದು ಒಂಥರ ಪ್ರೀತಿನೇ. ಹೇಳಿ, ನಮ್ಮ ಹುಡುಗಿಗೆ ನೀವೇನು ಕೊಡ್ತೀರಾ ಅದನ್ನು ಹೇಳಿ. ಅರೆ, ಇದ್ದಕ್ಕಿಂದಾಗೆ ಏನ್ ಕೊಡ್ತೀರಾ ಅಂದ್ರೆ ಏನ್ ಕೊಡಕ್ಕಾಯ್ತದೆ ಗೌಡ್ರೆ?